ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಧ್ಯಾಯ 25 ವೈವಿಧ್ಯಮಯ ವಿಹಾರಗಳು. ಈ ವೇಳೆಗೆ ಲಂಡನ್ನಿನಲ್ಲಿ ಸ್ವಾಮೀಜಿಯ ತರಗತಿಗಳು ಮುಗಿಯುತ್ತಾ ಬಂದಿದ್ದವು. ಜುಲೈ ತಿಂಗಳೆಂದರೆ ಇಂಗ್ಲೆಂಡಿನಲ್ಲಿ ಉಪನ್ಯಾಸಗಳ ಋತುವಿನ ಮುಕ್ತಾಯದ ಕಾಲ ಮತ್ತು ಬೇಸಿಗೆಯ ಪ್ರಾರಂಭ. ಆಗ ನಗರಗಳ ಜನರು ಗುಂಪು ಗುಂಪಾಗಿ ಗ್ರಾಮೀಣ ಪ್ರದೇಶಗಳಿಗೆ ಇಲ್ಲವೇ ಸಮುದ್ರ ತೀರಕ್ಕೆ ಹೊರಟು ಬಿಡುತ್ತಾರೆ. ಈ ಸಮಯಕ್ಕೆ ತಮ್ಮ ಉಪನ್ಯಾಸಗಳನ್ನು ತರಗತಿಗಳನ್ನು ನಿಲ್ಲಿಸಲು ಸ್ವಾಮೀಜಿ ಕೂಡ ನಿರ್ಧರಿಸಿದ್ದರು. ಅಲ್ಲದೆ ಅತಿಯಾದ ಪರಿಶ್ರಮದಿಂದ ಅವರ ದೇಹಾರೋಗ್ಯವು ದಿನದಿನಕ್ಕೂ ಹದಗೆಡುತ್ತಿದ್ದುದನ್ನು ಗಮನಿಸಿ ಅವರ ಆಪ್ತರು ಆತಂಕಗೊಂಡಿದ್ದರು. ಈ ರಜಾದಿನಗಳಲ್ಲಿ ವಿಶ್ರಾಂತಿಗಾಗಿ ಅವರನ್ನು ತಮ್ಮೊಂದಿಗೆ ವಿಹಾರಧಾಮಗಳಿಗೆ ಕರೆದೊಯ್ಯುವ ಯೋಜನೆ ಹಾಕಿದರು. ಆದರೆ ಅವರ ಮುಂದಿನ ಋತುವಿನಲ್ಲಿ ತರಗತಿಗಳು ಮುಂದುವರಿಯುವುದನ್ನು ಖಾತ್ರಿ ಮಾಡಿಕೊಳ್ಳಲೋ ಎಂಬಂತೆ ಅವರ ವಿದ್ಯಾರ್ಥಿಗಳೆಲ್ಲ ಅದಕ್ಕಾಗಿ ಆಗಲೇ ವಂತಿಗೆ ಸಂಗ್ರಹಿಸಿ ಸಿದ್ಧತೆಗಳನ್ನು ಮಾಡಿದರು. ಸ್ವಾಮೀಜಿಯ ಆತ್ಮೀಯ ಶಿಷ್ಯರಾದ ಸೇವಿಯರ್ ದಂಪತಿಗಳು ಮತ್ತು ಮಿಸ್ ಹೆನ್ರಿಟಾ ಮುಲ್ಲರ್ ತಮ್ಮೊಂದಿಗೆ ಯುರೋಪಿನ ಪ್ರವಾಸಕ್ಕೆ ಬರುವಂತೆ ಅವರನ್ನು ಆಹ್ವಾನಿಸಿದರು. ಯುರೋಪ್ ಪ್ರವಾಸದ ಈ ಯೋಜನೆಯನ್ನು ಕೇಳಿ ಸ್ವಾಮೀಜಿ ಮಗುವಿನಂತೆ ಉತ್ಸಾಹಭರಿತರಾದರು. ಹಿಮಾವೃತವಾದ ಆಲ್ಪ್ಸ್ ಪರ್ವತ ಶ್ರೇಣಿ ಹಾಗೂ ಅದರ ಮಡಿಲಲ್ಲಿರುವ ಸ್ವಿಟ್ಜರ್ಲ್ಯಾಂಡನ್ನು ಸಂದರ್ಶಿಸುವ ಆಲೋಚನೆಯೇ ಅವರಲ್ಲಿ ನವಸ್ಫೂರ್ತಿಯನ್ನು ಉಕ್ಕಿಸಿತು. ಅದರಲ್ಲೂ ಹಿಮಬಂಡೆಗಳಿಂದ ಕೂಡಿದ ಗ್ಲೇಷಿಯರ್, ನೀರ್ಗಲ್ಲಿನ ನದಿಗಳನ್ನು ಯಾವಾಗ ದಾಟಿಯೇನೆಂದು ಅವರು ಉತ್ಕಂಠಿತರಾದರು. ಸ್ವಿಟ್ಜರ್ಲ್ಯಾಂಡ್ ಜಗತ್ತಿನ ಮುಖ್ಯ ಪ್ರವಾಸಿ ಆಕರ್ಷಣೆಗಳಲ್ಲೊಂದು. ಇದಕ್ಕೆ ಯುರೋಪಿನ ಕ್ರೀಡಾಂಗಣವೆಂದೇ ಹೆಸರು. ಈ ದೇಶದಲ್ಲಿ 100 ಅತ್ಯುನ್ನತ ಪರ್ವತ ಶಿಖರಗಳಿವೆ. ಚಳಿಗಾಲದಲ್ಲಿ ಇವು ವಿಧ ವಿಧದ ಜಾರುವ ಆಟಗಳಿಗೆ ಅತ್ಯಂತ ಸೂಕ್ತವಾದ ಕ್ರೀಡಾಂಗಣಗಳು. ಬೇಸಿಗೆಯು ಪರ್ವತಾರೋಹಣಕ್ಕೆ ಅನುಕೂಲವಾದದ್ದು. ಆದ್ದರಿಂದ ವರ್ಷವಿಡೀ ಪ್ರವಾಸಿಗರು ಇಲ್ಲಿಗೆ ಮುತ್ತುತ್ತಾರೆ. ಅಲ್ಲದೆ ಅಸಂಖ್ಯಾತ ಜಲಪಾತಗಳು, ನೀರ್ಗಲ್ಲ ನದಿಗಳು ತುಂಬಿರುವ ನಾಡು ಸ್ವಿಟ್ಜರ್ಲ್ಯಾಂಡ್. ಇಂತಹ ದೇಶವನ್ನು ಸಂದರ್ಶಿಸಲು ಸ್ವಾಮೀಜಿ ಉತ್ಸುಕರಾದದ್ದು ಸಹಜವೇ ಆಗಿದೆ. ಆದರೆ ಸೌಂದರ್ಯದ ಬೀಡಾದ ಸ್ವಿಟ್ಜರ್ಲ್ಯಾಂಡಿನ ಪ್ರವಾಸವು ಆ ದಿನಗಳಲ್ಲಿ ಸಾಹಸಮಯವೂ ಆಗಿತ್ತು. ಈಗಿನಂತೆ ಆಗ ರಸ್ತೆಗಳ ಅಥವಾ ರೈಲು ದಾರಿಗಳ ಅನುಕೂಲವಿರಲಿಲ್ಲ. ಇಲ್ಲಿನ ಕಡಿದಾದ ಪರ್ವತ ಪ್ರದೇಶದಲ್ಲಿ ಪ್ರಯಾಣ ಮಾಡಲು ಹೇಸರಗತ್ತೆಗಳನ್ನು ಇಲ್ಲವೇ ದಂಡಿಗಳನ್ನು ಅಂದರೆ ಮೇನೆಗಳನ್ನು ಅವಲಂಬಿಸಬೇಕಾಗಿತ್ತು. ಅಲ್ಲದೆ ದುಬಾರಿ ವಿಶ್ರಾಂತಿ ಧಾಮಗಳು ಮತ್ತು ವಾರಗಟ್ಟಲೆಯ ಪ್ರಯಾಣದಿಂದಾಗಿ ಹಣವನ್ನು ಧಾರಾಳವಾಗಿ ಖರ್ಚು ಮಾಡಲು ಸಿದ್ಧರಿರಬೇಕಾಗಿತ್ತು. ಆದರೆ ಸ್ವಾಮೀಜಿಯ ಸಂಗಡಿಗರು ಸಾಕಷ್ಟು ಶ್ರೀಮಂತರು, ಉದಾರಿಗಳೂ ಆಗಿದ್ದುದರಿಂದ ಹಣದ ವಿಷಯದಲ್ಲಿ ಅವರೇನು ಚಿಂತಿಸಬೇಕಾಗಿರಲಿಲ್ಲ. ಅಲ್ಲದೆ ಆ ಸಾಹಸದ ಯಾತ್ರೆಗೆ ಅವರು ಮಾನಸಿಕವಾಗಿ ಸಿದ್ಧರಿದ್ದರು. ಈ ಪ್ರವಾಸ ಒಟ್ಟು 9 ವಾರಗಳದ್ದಾಗಿತ್ತು. ಸ್ವಿಟ್ಜರ್ಲ್ಯಾಂಡ್ ಸಂದರ್ಶನದ ಬಳಿಕ ಜರ್ಮನಿಯ ಕೆಲವು ನಗರಗಳನ್ನು ನೋಡಿಕೊಂಡು ಆಮ್ಸ್ಟರ್ ಡ್ಯಾಮಿನ ಮೂಲಕ ಲಂಡನ್ನಿಗೆ ಹಿಂದಿರುಗುವುದೆಂದು ತೀರ್ಮಾನವಾಯಿತು. ಪ್ರವಾಸ ಹೊರಡುವಂದು ಸ್ವಾಮೀಜಿ ಬಾಲಕನಂತೆ ಆನಂದೋತ್ಸಾಹಭರಿತರಾಗಿದ್ದರು. ತಮ್ಮ ಎಲ್ಲ ಚಿಂತೆಗಳನ್ನು ಅವರು ಸದ್ಯಕ್ಕೆ ಕೊಡವಿಕೊಂಡು ಬಿಟ್ಟಿದ್ದರು. ಮಿತ್ರರೆಲ್ಲರೂ ಸುಖ ಪ್ರಯಾಣ ಕೋರಿ ಶುಭ ಹಾರೈಕೆಗಳೊಂದಿಗೆ ಅವರನ್ನು ಬೀಳ್ಕೊಂಡರು. ಇನ್ನೆರಡೇ ತಿಂಗಳಲ್ಲಿ ಅವರು ತಮ್ಮಲ್ಲಿಗೆ ಹಿಂದಿರುಗಲಿದ್ದಾರೆಂಬ ಭರವಸೆ ಇದ್ದುದರಿಂದ ಅಲ್ಲಿ ದುಃಖದ ಸುಳಿವಿರಲಿಲ್ಲ. ಜುಲೈ 19ರಂದು ಭಾನುವಾರ ಬೆಳಿಗ್ಗೆ ಸ್ವಾಮೀಜಿ ಹಾಗೂ ಅವರ 3 ಆಪ್ತ ಶಿಷ್ಯರು ಲಂಡನ್ನಿನಿಂದ ಹೊರಟು ಡೋವರ್ ಎಂಬಲ್ಲಿ ಇಂಗ್ಲಿಷ್ ಕಡಲ್ಗಾಲುವೆಯನ್ನು ದಾಟಿದರು. ಸಾಮಾನ್ಯವಾಗಿ ಈ ಕಾಲುವೆಯು ಪ್ರಕ್ಷುಬ್ಧವಾಗಿರುತ್ತದಾದರೂ ಅಂದು ಸ್ವಲ್ಪ ಶಾಂತವಾಗಿದ್ದುದರಿಂದ ಪ್ರಯಾಣ ಸುಖಕರವಾಗಿತ್ತು.
ಡೋವರ್ ಜಲಸಂಧಿಯನ್ನು ದಾಟಿದೊಡನೆಯೇ ಸಿಗುವುದು ಫ್ರಾನ್ಸ್ ದೇಶದ ಕಲೇಸ್. ಇಲ್ಲಿಂದ ಸ್ವಿಟ್ಜರ್ಲ್ಯಾಂಡಿನ ರಾಜಧಾನಿ ಜಿನಿವಾವರೆಗೆ ನೇರವಾದ ರೈಲು ದಾರಿ ಇದೆ. ಆದರೆ ಒಂದೇ ಸಲಕ್ಕೆ ಅಷ್ಟು ದೂರದ ಪ್ರಯಾಣ ತುಂಬ ಆಯಾಸಕರ. ಆದ್ದರಿಂದ ಸ್ವಾಮೀಜಿಯ ತಂಡದವರು ಅಂದು ಸುಮಾರು ಅರ್ಧ ದಾರಿ ಪ್ರಯಾಣ ಮಾಡಿ ಫ್ರಾನ್ಸಿನ ರಾಜಧಾನಿಯಾದ ಪ್ಯಾರಿಸ್ಸಿನಲ್ಲಿ ಇಳಿದರು. ಅಲ್ಲಿ ಅಂದಿನ ರಾತ್ರಿಯನ್ನು ಸುಖವಾಗಿ ಕಳೆದು ಮರುದಿನ ಪ್ರಯಾಣವನ್ನು ಮುಂದುವರಿಸಿ ಎರಡನೆಯ ದಿನ ಮಧ್ಯಾಹ್ನ ಜಿನೀವಾ ತಲುಪಿದರು. ಇಲ್ಲಿ ಅವರೆಲ್ಲ ಒಂದು ಹೋಟೆಲಿನಲ್ಲಿ ಇಳಿದುಕೊಂಡರು. ಈ ಹೋಟೆಲು ರಮ್ಯವೂ ಪ್ರಶಾಂತವೂ ಆದ ಲೀಮನ್ ಸರೋವರಕ್ಕೆ ಅಭಿಮುಖವಾಗಿದ್ದು ಪ್ರವಾಸಿಗರ ಸಂತಸವನ್ನು ಮತ್ತಷ್ಟು ಹೆಚ್ಚಿಸಿತು. ಇಲ್ಲಿನ ನವಚೇತನವನ್ನೀಯುವ ತಂಪು ಗಾಳಿ, ಸರೋವರದ ನೀರಿನ ಗಾಢ ನೀಲಿ, ನಿರ್ಮಲ ಆಕಾಶ, ಸುತ್ತಲಿನ ಹೊಲಗದ್ದೆಗಳು, ಸುಂದರ ದೃಶ್ಯವನ್ನು ನಿರ್ಮಿಸಿದ ಸಾಲುಮನೆಗಳು ಇವೆಲ್ಲ ಸ್ವಾಮೀಜಿಯ ಮನಸ್ಸಿಗೆ ವಿಶೇಷ ಸಂತೋಷ ನೀಡಿದವು. ದೀರ್ಘ ಪ್ರಯಾಣದಿಂದಾಗಿ ಸ್ವಾಮೀಜಿ ಆಯಾಸಗೊಂಡಿದ್ದರೂ ಅವರು ಅಲ್ಲಿ ವಿಶ್ರಾಂತಿ ಪಡೆದದ್ದು ಸ್ವಲ್ಪ ಹೊತ್ತು ಮಾತ್ರವೇ. ಪುನಃ ಹೊರಗೆ ಹೋಗಿ ಪ್ರಕೃತಿಯ ಮಡಿಲನ್ನು ಸೇರಲು ಅವರು ಉತ್ಸುಕರಾಗಿದ್ದರು. ಆಗ ಜಿನೀವಾದಲ್ಲಿ ರಾಷ್ಟ್ರೀಯ ವಸ್ತು ಪ್ರದರ್ಶನವೊಂದು ನಡೆಯುತ್ತಿದ್ದು ಸ್ವಿಟ್ಜರ್ಲ್ಯಾಂಡಿನ ಕೈಗಾರಿಕೋತ್ಪನ್ನಗಳನ್ನು ಅದರಲ್ಲಿ ಪ್ರದರ್ಶಿಸಲಾಗಿತ್ತು. ದಿನದ ಹೆಚ್ಚಿನ ಭಾಗವನ್ನೆಲ್ಲ ಸ್ವಾಮೀಜಿ ತಮ್ಮ ಒಡನಾಡಿಗಳೊಂದಿಗೆ ವಸ್ತು ಪ್ರದರ್ಶನದಲ್ಲೇ ಕಳೆದರು. ಸ್ಥಳೀಯ ಕಲೆ ಹಾಗೂ ಕರಕುಶಲ ವಸ್ತುಗಳಲ್ಲಿ, ಅದರಲ್ಲೂ ಸುಪ್ರಸಿದ್ಧವಾದ ಮರದ ಕೆತ್ತನೆಯ ಕೆಲಸದಲ್ಲಿ ಅವರು ತುಂಬ ಆಸಕ್ತಿ ತೋರಿಸಿದರು. ಆದರೆ ಈ ಇಡೀ ವಸ್ತು ಪ್ರದರ್ಶನದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವಾಮೀಜಿಯನ್ನು ಆಕರ್ಷಿಸಿದ್ದು ಹಗ್ಗಗಳಿಂದ ನೆಲಕ್ಕೆ ಬಿಗಿಯಲ್ಪಟ್ಟಿದ್ದ ಭಾರೀ ಗಾತ್ರದ ಆಕಾಶ ಬುಟ್ಟಿ. ಅದನ್ನು ನೋಡಿದ ತಕ್ಷಣ ಅವರು, "ಓ, ನಾವು ಅದರಲ್ಲಿ ಕುಳಿತು ಮೇಲಕ್ಕೆ ಹೋಗಲೇಬೇಕು" ಎಂದು ಉದ್ಗರಿಸಿದರು. ಆಕಾಶ ಬುಟ್ಟಿಯಲ್ಲಿ ಕುಳಿತು ಆಗಸದಲ್ಲಿ ತೇಲಾಡುವ ಬಯಕೆ ಅವರನ್ನಾವರಿಸಿಬಿಟ್ಟಿತು. ಆದರೆ ಆಕಾಶ ಬುಟ್ಟಿಯನ್ನು ಮೇಲಕ್ಕೆ ಬಿಡುತ್ತಿದ್ದುದು ಸೂರ್ಯಾಸ್ತದ ಬಳಿಕವೇ. ಅಲ್ಲಿಯವರೆಗೂ ಸ್ವಾಮೀಜಿ ಬಾಲಕನಂತೆ ಚಡಪಡಿಸುತ್ತಿದ್ದರು. ಕ್ಯಾಪ್ಟನ್ ಝೇವಿಯರ್ ಕೂಡ ಆಕಾಶ ಬುಟ್ಟಿಯಲ್ಲಿ ವಿಹರಿಸಲು ಕಾತರರಾಗಿದ್ದರು. ಆದರೆ ಶ್ರೀಮತಿ ಝೇವಿಯರ್ ಮಾತ್ರ ಗಟ್ಟಿ ನೆಲದ ಮೇಲೆ ಭದ್ರವಾಗಿರಲೇ ಇಷ್ಟಪಟ್ಟರು. ಏಕೆ ಸುಮ್ಮನೆ ಇಲ್ಲದ ತೊಂದರೆಗಳಿಗೆ ಸಿಕ್ಕಿಕೊಳ್ಳುವುದು ಎಂಬುದು ಆಕೆಯ ವಾದ. ಆದರೆ ಸ್ವಾಮೀಜಿ ಆಕೆಯ ಮಾತುಗಳಿಗೆ ಕಿವಿಗೊಡಲೇ ಇಲ್ಲ. ಕೊನೆಗೆ ಶ್ರೀಮತಿ ಝೇವಿಯರ್ ಅವರ ಒತ್ತಾಯಕ್ಕೆ ಮಣಿಯಲೇಬೇಕಾಯಿತು. ಎಲ್ಲರೂ ಆಕಾಶ ಬುಟ್ಟಿಯ ಒಳಹೊಕ್ಕರು. ಆಕಾಶ ಬುಟ್ಟಿ ನೆಲದಿಂದ ಮೇಲೆದ್ದಿತು. ಇನ್ನೂ ಮೇಲಕ್ಕೆ ಮತ್ತು ಮೇಲಕ್ಕೆ ಏರುತ್ತಲೇ ಹೋಯಿತು. ಭೂಮಿಯ ಮೇಲೆ ಉಳಿದುಕೊಂಡ ಜನರೆಲ್ಲ ಬೊಂಬೆಗಳಂತೆ ಕಂಡರು. ಮನೆಗಳು, ದೋಣಿಗಳೆಲ್ಲ ಸುಂದರವಾದ ಆಟಿಕೆಗಳಾದವು. ದೂರದ ಬೆಟ್ಟಗಳು ಗುಡ್ಡಗಳಾಗತೊಡಗಿದವು. ಜೊತೆಗೆ ಅಂದಿನ ವಾತಾವರಣ ಬಹಳ ಆಹ್ಲಾದಕರವಾಗಿತ್ತು. ಸೂರ್ಯಾಸ್ತಮಾನ ದಿಗಂತಕ್ಕೆ ಹೊಸ ಮೆರುಗನ್ನು ನೀಡಿತ್ತು. ಆಕಾಶ ಬುಟ್ಟಿ ಸಂಜೆಯ ತಂಗಾಳಿಯಲ್ಲಿ ತೇಲುತ್ತಾ ಸಾಗಿತು. ಈ ಆಕಾಶ ವಿಹಾರದಿಂದ ಸ್ವಾಮೀಜಿಗಾದ ಆನಂದ ಅಷ್ಟಿಷ್ಟಲ್ಲ. ಅಂತೆಯೇ ಝೇವಿಯರ್ ದಂಪತಿಗಳೂ ತುಂಬ ಸಂತೋಷಪಟ್ಟರು. ಎಂದಿಗೂ ಕೆಳಗಿಳಿಯದೆ ಹೀಗೆಯೇ ತೇಲುತ್ತಿರೋಣವೆಂದು ಎಲ್ಲರಿಗೂ ಅನ್ನಿಸಿಬಿಟ್ಟಿತ್ತು. ಕೊನೆಗೆ ಆಕಾಶ ಬುಟ್ಟಿ ಕೆಳಗೆ ಇಳಿಯತೊಡಗಿದಾಗ ಎಲ್ಲರೂ ಹಾರಾಡುತ್ತಿದ್ದ ತಮ್ಮ ಮನಸ್ಸನ್ನು ಬಲವಂತದಿಂದ ಕೆಳಗಿಳಿಸಬೇಕಾಯಿತು. ಆಕಾಶ ಬುಟ್ಟಿ ನೆಲವನ್ನು ಮುಟ್ಟಿತು. ಈ ಅನುಭವ ಸ್ವಾಮೀಜಿಯ ಮನಸ್ಸನ್ನು ಎಷ್ಟರ ಮಟ್ಟಿಗೆ ಸೆರೆ ಹಿಡಿದು ಬಿಟ್ಟಿತ್ತೆಂದರೆ ಅವರು ಮತ್ತೊಮ್ಮೆ ಮೇಲೇರಿ ಹೋಗುವ ಉತ್ಸಾಹ ತೋರಿದರು. ಆದರೆ ಇನ್ನಿತರ ಕಾರ್ಯಕ್ರಮಗಳಿಂದಾಗಿ ಅದು ಸಾಧ್ಯವಾಗಲಿಲ್ಲ. ಎಲ್ಲರೂ ಹತ್ತಿರದ ಭೋಜನ ಗೃಹದಲ್ಲಿ ಊಟ ಮುಗಿಸಿಕೊಂಡು ತಾವು ತಂಗಿದ್ದ ವಿಶ್ರಾಂತಿ ಧಾಮಕ್ಕೆ ಹಿಂದಿರುಗಿದರು. ಹಿಂದಿರುಗುವಾಗ
ಎಲ್ಲರ ಮನಸ್ಸಿನಲ್ಲೂ ಆಕಾಶ ವಿಹಾರದ ಸವಿನೆನಪೊಂದೇ ತುಂಬಿತ್ತು. ಆಕಾಶ ಬುಟ್ಟಿಯಿಂದ ಕೆಳಗಿಳಿದ ಕೂಡಲೇ ಅವರು ತಮ್ಮೆಲ್ಲರ ಛಾಯಾಚಿತ್ರಗಳನ್ನು ತೆಗೆಸಿಕೊಂಡಿದ್ದರು. ಅದರಲ್ಲಿ ಸ್ವಾಮೀಜಿ ಹಸನ್ಮುಖರಾಗಿ ನಿಂತಿದ್ದರು. ಆದರೆ ದುರದೃಷ್ಟವಶಾತ್ ಅತ್ಯಂತ ಅಪೂರ್ವವಾದ ಈ ಛಾಯಾಚಿತ್ರಗಳು ಇಂದು ನಮ್ಮ ಪಾಲಿಗೆ ಸಿಕ್ಕಿಲ್ಲ. ಜಿನೀವಾದ ಸುತ್ತಮುತ್ತಲಿನ ಇತರ ಕೆಲವು ಸ್ಥಳಗಳನ್ನು ನೋಡಿಕೊಂಡು ಸ್ವಾಮೀಜಿ ಮತ್ತು ಅವರ ಜೊತೆಗಾರರು ಫ್ರಾನ್ಸಿನ ಗಡಿಯಲ್ಲಿರುವ ಶಮೋನಿಕ್ಸ್ ಎಂಬಲ್ಲಿಗೆ ಹೊರಟರು. ಜಿನೀವಾದಿಂದ ಇಲ್ಲಿಗೆ 56 ಮೈಲಿ ದೂರ. ಈ ಸ್ಥಳ ಸಮೀಪವಾದಂತೆ ದೂರದ ಬ್ಲಾಂಕ್ ಪರ್ವತ ಶಿಖರದ ಭವ್ಯ ನೋಟ ಎದುರಾಯಿತು. ಇದು ಆ ಪ್ರದೇಶದಲ್ಲೇ ಅತ್ಯುನ್ನತವಾದ ಶಿಖರ. ಸಮುದ್ರ ಮಟ್ಟಕ್ಕಿಂತ 17,400 ಅಡಿ ಎತ್ತರ. ಅದನ್ನು ಕಂಡು ಸ್ವಾಮೀಜಿ ಹರ್ಷೋದ್ವೇಗಗೊಂಡು, ಇದು ನಿಜಕ್ಕೂ ಅದ್ಭುತ, ನಾವೀಗ ವಾಸ್ತವವಾಗಿಯೂ ಹಿಮದ ನಡುವೆಯೇ ಇದ್ದೇವೆ ಎಂದು ಉದ್ಗರಿಸಿದರು. ಆ ಶಿಖರವನ್ನೇರಲು ಅವರು ತುಂಬ ಉತ್ಸುಕರಾಗಿದ್ದರು. ಬಹುಶಃ ದೂರದಿಂದ ಆ ಶಿಖರ ಕಣ್ಣಿಗೆ ತುಂಬ ನುಣುಪಾಗಿ ಸುಗಮವಾಗಿ ಕಂಡಿರಬೇಕು. ಆದರೆ ಅಲ್ಲಿನ ಮಾರ್ಗದರ್ಶಕರು ಆ ಪರ್ವತವನ್ನೇರುವ ಸಾಹಸವನ್ನು ಪರಿಣತ ಪರ್ವತಾರೋಹಿಗಳು ಮಾತ್ರವೇ ಮಾಡಲು ಸಾಧ್ಯ ಎಂದು ಹೇಳಿ ಆ ಕಾರ್ಯವನ್ನು ಕೈಗೊಳ್ಳದಂತೆ ಎಚ್ಚರಿಸಿದರು. ಇದನ್ನು ಕೇಳಿ ಸ್ವಾಮೀಜಿಗೆ ತುಂಬ ನಿರಾಶೆಯಾಯಿತು. ಆದರೆ ತಾವೇ ದೂರದರ್ಶಕದ ಮೂಲಕ ಅದನ್ನು ನೋಡಿದಾಗ ಪರ್ವತಾರೋಹಣದ ದಾರಿ ಅತ್ಯಂತ ಕಡಿದಾಗಿದ್ದು ಎದೆಯನ್ನು ತಲ್ಲಣಗೊಳಿಸುವಂತಿರುವುದನ್ನು ಕಂಡರು. ಇಂತಹ ಶಿಖರವನ್ನೇರುವುದು ದುಸ್ಸಾಧ್ಯವಾದುದೆಂಬುದನ್ನು ಮನಗಂಡು ಆ ಆಲೋಚನೆಯನ್ನು ಕೈಬಿಟ್ಟರು. ಆದರೆ ಎಷ್ಟೇ ಕಷ್ಟವಾದರೂ ಒಂದು ನೀರ್ಗಲ್ಲ ನದಿಯನ್ನು ಮಾತ್ರ ದಾಟಲೇಬೇಕೆಂದುಕೊಂಡರು ಸ್ವಾಮೀಜಿ. ಅದನ್ನು ದಾಟದಿದ್ದರೆ ತಾವು ಆಲ್ಪ್ಸ್ ಪರ್ವತಕ್ಕೆ ನೀಡಿದ ಭೇಟಿ ಅಪೂರ್ಣವಾದಂತೆ ಎಂದು ಅವರಿಗೆ ಅನ್ನಿಸಿತು. ಅದೃಷ್ಟವಶಾತ್ ಮರ್ಡಿ ಗ್ಲೇಸ್ ಎಂಬ ಭಾರೀ ನೀರ್ಗಲ್ಲ ನದಿ ಅಲ್ಲಿಗೆ ಹತ್ತಿರದಲ್ಲೇ ಇತ್ತು. ಸ್ವಾಮೀಜಿ ಮತ್ತು ಅವರ ಪರಿವಾರದವರು ಹೇಸರಗತ್ತೆಗಳ ಮೇಲೆ ಪ್ರಯಾಣ ಮಾಡಿ ಒಂದು ಹಳ್ಳಿಗೆ ಬಂದು ತಲುಪಿದರು. ಈ ಹಳ್ಳಿಯಿಂದ ಮುಂದಕ್ಕೆ ನೀರ್ಗಲ್ಲ ನದಿಯ ಮೇಲೆ ಕಾಲ್ನಡಿಗೆಯ ಪ್ರಯಾಣ. ನೀರ್ಗಲ್ಲ ನದಿ ಎಂದರೆ ಅದೊಂದು ಅತ್ಯಂತ ವಿಶಾಲವಾದ, ನಿಧಾನವಾಗಿ ಚಲಿಸುತ್ತಿರುವ ಮಂಜಿನ ಹಾಸು ಎನ್ನಬಹುದು. ಇದು ನೆಲದಷ್ಟೇ ಗಟ್ಟಿಯಾಗಿರುತ್ತದೆ, ಆದರೆ ಮೇಲ್ಮೈ ಮಾತ್ರ ತುಂಬ ನುಣುಪು. ಇದರ ಮೇಲೆ ನಡೆಯುವುದೊಂದು ರೋಮಾಂಚಕಾರಿ ಅನುಭವವಾದರೂ ಕಾಲು ಜಾರುವ ಇಲ್ಲವೇ ಮಂಜು ಕುಸಿಯುವ ಅಪಾಯವೂ ಇದ್ದೇ ಇರುತ್ತದೆ. ಅಂತೂ ಸ್ವಾಮೀಜಿ ನಿರೀಕ್ಷಿಸಿದಷ್ಟೇನೂ ಸುಖಕರವಾಗಿರಲಿಲ್ಲ ಈ ಪ್ರಯಾಣ. ಕಾಲು ಜಾರದಂತೆ ನೋಡಿಕೊಳ್ಳುವುದು ಹಾಗೂ ತಮ್ಮ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಅವರಿಗೆ ತುಂಬ ಕಷ್ಟವಾಯಿತು. ಆದರೂ ಅವರು ಮಧ್ಯೆ ಮಧ್ಯೆ ನಿಂತು ಅಲ್ಲಲ್ಲಿ ಕಾಣುತ್ತಿದ್ದ ಆಳವಾದ ಬಿರುಕುಗಳ ಮೂಲಕ ಇಣುಕಿ ನೋಡುತ್ತಿದ್ದರು ಮತ್ತು ಸುತ್ತಮುತ್ತ ಎಲ್ಲೆಲ್ಲೂ ಬಿಳಿಯ ಮಂಜಿನ ಮಧ್ಯದಲ್ಲಿ ಎದ್ದು ಕಾಣುತ್ತಿದ್ದ ದಟ್ಟ ಹಸಿರು ಪಾಚಿಯ ತೇಪೆಗಳ ಸೌಂದರ್ಯವನ್ನು ಆಸ್ವಾದಿಸುತ್ತಿದ್ದರು. ನೀರ್ಗಲ್ಲ ನದಿಯನ್ನು ದಾಟಿದ ಮೇಲೆ ಸಮೀಪದ ಹಳ್ಳಿಯನ್ನು ತಲುಪಲು ಒಂದು ಅತ್ಯಂತ ಕಡಿದಾದ ಜಾಗದಲ್ಲಿ ಮೇಲೇರಿ ಹೋಗಬೇಕಾಗಿತ್ತು. ಈ ಜಾಗದಲ್ಲಿ ಸ್ವಾಮೀಜಿಗೆ ಬಹಳವೇ ಕಷ್ಟವಾಯಿತು. ಅವರಿಗೆ ಜೀವನದಲ್ಲೇ ಮೊದಲ ಬಾರಿಗೆ ತಲೆ ಸುತ್ತಿ ಬವಳಿ ಬರುವಂತಾಯಿತು. ಒಂದೆರಡು ಸಲ ಕಾಲು ಜಾರಿದರಾದರೂ ಅಪಾಯವೇನೂ ಸಂಭವಿಸಲಿಲ್ಲ. ಅಂತೂ ಕ್ಷೇಮವಾಗಿ ಹಳ್ಳಿಯನ್ನು ತಲುಪಿದಾಗ ಎಲ್ಲರೂ ಸಮಾಧಾನದ ನಿಟ್ಟುಸಿರೆಳೆದರು. ಸ್ವಲ್ಪ ಬಿಸಿ ಬಿಸಿ ಕಾಫಿ ಕುಡಿದ ಮೇಲೆ ಸ್ವಾಮೀಜಿ ಚೇತರಿಸಿಕೊಂಡರು. ಹಿಮಾವೃತವಾದ ಆಲ್ಪ್ಸ್ ಪರ್ವತಗಳ ಸಾನ್ನಿಧ್ಯದಲ್ಲಿ ಸ್ವಾಮೀಜಿಗೆ ಹಿಮಾಲಯದ ನೆನಪು ಒತ್ತರಿಸಿ ಬರುತ್ತಿತ್ತು. ಅಲ್ಲಿನ ಋಷ್ಯಾಶ್ರಮಗಳ, ಪರಿವ್ರಾಜಕ ಸನ್ಯಾಸಿಗಳ ಹಾಗೂ ಸಾಧಕರ ಚಿತ್ರ ಅವರ ಕಣ್ಣೆದುರಿಗೆ ನಿಲ್ಲುತ್ತಿತ್ತು.
ಹಿಮಾಲಯದ ಶಿಖರಗಳ ನಡುವಿನಲ್ಲಿ ಮಠವೊಂದನ್ನು ಸ್ಥಾಪಿಸುವುದು ಅವರ ಮನಸ್ಸಿನಲ್ಲಿ ಎಂದಿನಿಂದಲೂ ಇದ್ದ ಒಂದು ಮಹದಾಸೆ. ಈ ದಿನಗಳಲ್ಲೇ ಅವರು ತಮ್ಮ ಈ ಕನಸನ್ನು ಸೇವಿಯರ್ ದಂಪತಿಗಳಿಗೆ ಉತ್ಸಾಹದಿಂದ ಬಣ್ಣಿಸಿದರು. ಓಹ್, ನನ್ನ ಜೀವನದ ಕೆಲಸ ಕಾರ್ಯಗಳಿಂದ ನಿವೃತ್ತನಾದ ಮೇಲೆ ಇನ್ನುಳಿದ ದಿನಗಳನ್ನು ಧ್ಯಾನದಲ್ಲಿ ಕಳೆಯಲಾಗುವಂತಹ ಒಂದು ಮಠವನ್ನು ಸ್ಥಾಪಿಸಬೇಕೆಂಬ ತೀವ್ರ ಬಯಕೆ ನನ್ನಲ್ಲಿದೆ. ಅದು ಖಂಡಿತವಾಗಿಯೂ ನನಸಾಗುತ್ತದೆ. ಆ ಮಠವು ನನ್ನ ಭಾರತೀಯ ಹಾಗೂ ಪಾಶ್ಚಾತ್ಯ ಶಿಷ್ಯರು ಒಟ್ಟಾಗಿದ್ದು ಧ್ಯಾನ ಹಾಗೂ ಕರ್ಮಗಳನ್ನು ನಡೆಸಿಕೊಂಡು ಹೋಗುವ ಕೇಂದ್ರವಾಗಿರುತ್ತದೆ. ಅವರೆಲ್ಲರಿಗೂ ತರಬೇತಿ ನೀಡಿ ನಾನವರನ್ನು ದಕ್ಷ ಕಾರ್ಮಿಕರನ್ನಾಗಿಸುತ್ತೇನೆ. ನನ್ನ ಭಾರತೀಯ ಶಿಷ್ಯರು ವೇದಾಂತ ಪ್ರಸಾರಕ್ಕಾಗಿ ಪಶ್ಚಿಮ ದೇಶಗಳಿಗೆ ಹೋಗುತ್ತಾರೆ. ಪಾಶ್ಚಾತ್ಯ ಶಿಷ್ಯರು ಭಾರತದ ಒಳಿತಿಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಡುತ್ತಾರೆ ಎಂದರು. ಇದನ್ನು ಕೇಳುತ್ತಿದ್ದಂತೆಯೇ ಸೇವಿಯರ್ ದಂಪತಿಗಳ ಮನಸ್ಸಿನಲ್ಲಿಯೂ ಅದ್ಭುತ ಆಲೋಚನೆಯೊಂದು ದೃಶ್ಯದಂತೆ ತೇಲಿತು. ಹೌದು, ನಮಗೆ ಅಂತಹ ಮಠವೊಂದು ಬೇಕು ಎಂದು ಕ್ಯಾಪ್ಟನ್ ಝೇವಿಯರ್ ಉದ್ಗರಿಸಿದರು. ಆಗ ಅದೊಂದು ಕೇವಲ ಉದ್ಗಾರದಂತೆ ತೋರಿದರೂ ಕೆಲವೇ ವರ್ಷಗಳಲ್ಲಿ ಅದು ನನಸಾಯಿತು. ಸ್ವಾಮೀಜಿಯವರ ಮಾತು ಸೇವಿಯರ್ ದಂಪತಿಗಳ ಮನದಲ್ಲಿ ಎಷ್ಟು ಆಳವಾಗಿ ಇಳಿಯಿತೆಂದರೆ ಅದಕ್ಕಾಗಿ ಅವರು ತಮ್ಮಿಂದಾದುದನ್ನೆಲ್ಲ ಮಾಡಲು ಸಿದ್ಧರಾದರು. ನಿಜಕ್ಕೂ ಸ್ವಾಮೀಜಿಯ ಆ ಮಹತ್ವಾಕಾಂಕ್ಷೆ ಪೂರೈಸುವಂತಾದದ್ದು ಝೇವಿಯರ್ ದಂಪತಿಗಳ ಪರಿಶ್ರಮ ಮತ್ತು ಸಹಕಾರದಿಂದಲೇ ಎನ್ನಬಹುದು. ಶಮೋನಿಕ್ಸ್ನಿಂದ ಸ್ವಾಮೀಜಿ ಮತ್ತು ಅವರ ಅನುಯಾಯಿಗಳು ಬೆಟ್ಟಗುಡ್ಡಗಳ ದಾರಿಯಾಗಿ 4 ದಿನ ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡಿ ಲಿಟ್ಲ್ ಸೇಂಟ್ ಬರ್ನಾರ್ಡ್ ಎಂಬ ಹಳ್ಳಿಯನ್ನು ತಲುಪಿದರು. ಪರ್ವತ ಶಿಖರಗಳಲ್ಲಿ ದಾರಿ ತಪ್ಪಿ ಕಳೆದು ಹೋದವರ ನೆರವಿಗಾಗಿಯೇ ಇಲ್ಲಿ ಬೆಳೆಸಲಾಗುವ ಸೇಂಟ್ ಬರ್ನಾರ್ಡ್ ಎಂಬ ತಳಿಯ ನಾಯಿಯನ್ನು ನೋಡಿ ಸ್ವಾಮೀಜಿ ಬಹುವಾಗಿ ಮೆಚ್ಚಿಕೊಂಡರು. ಇಲ್ಲಿನ ವಿಶ್ರಾಂತಿ ಗೃಹದಲ್ಲಿ ಕೆಲಕಾಲ ವಿರಮಿಸಿದ ನಂತರ ಎಲ್ಲರೂ ಸೆರ್ಮ್ಯಾಟ್ ಎಂಬ ಅತ್ಯಂತ ರಮ್ಯವಾದ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಹೋದರು. ಇದು ಅನೇಕ ನೀರ್ಗಲ್ಲ ನದಿಗಳಿಂದ ಕೂಡಿದ್ದು ಉನ್ನತ ಪರ್ವತ ಶಿಖರಗಳಿಂದ ಆವೃತವಾಗಿದೆ. ಇದರ ಸಮೀಪದ ಗಾರ್ನೆರ್ ಗ್ರಾಟ್ ಎಂಬ ಶಿಖರವನ್ನು ಹತ್ತಿ ಸುತ್ತಲಿನ ವಿಹಂಗಮ ನೋಟವನ್ನು ಆಸ್ವಾದಿಸಬೇಕೆಂದು ಎಲ್ಲರಿಗೂ ಇಚ್ಛೆಯಾಯಿತು. ಆದರೆ ಮೇಲೇರಿದಂತೆ ವಾಯು ವಿರಳವಾಗಿರುತ್ತಿದ್ದುದರಿಂದ ಕ್ಯಾಪ್ಟನ್ ಝೇವಿಯರ್ ಮಾತ್ರ ಮೇಲೇರಲು ಸಮರ್ಥರಾದರು. ಮಿಸ್ ಮುಲ್ಲರಳ ಕೋರಿಕೆಯಂತೆ ಸ್ವಾಮೀಜಿ ಮತ್ತವರ ಸಂಗಡಿಗರು ಅಲ್ಲಿಂದ ಹೋರ್ನ್ ನದಿಯ ಕಣಿವೆಯ ಒಂದು ಪುಟ್ಟ ಗ್ರಾಮವಾದ ಸಾಸ್ಫಿ ಎಂಬಲ್ಲಿಗೆ ಪಯಣಿಸಿದರು. ಇಲ್ಲಿ ಅವರು ಸುಮಾರು 2 ವಾರಗಳಷ್ಟು ದೀರ್ಘಕಾಲ ತಂಗಿದ್ದರು. ಆಲ್ಪ್ಸ್ ಪರ್ವತದ ತಪ್ಪಲಿನಲ್ಲಿರುವ ಈ ಹಳ್ಳಿಯಲ್ಲಿ ಸ್ವಾಮೀಜಿ ಅತ್ಯಂತ ಆನಂದದ ಸ್ಥಿತಿಗೇರಿದರು. ಎತ್ತ ನೋಡಿದರತ್ತ ಹಿಮಾಚ್ಛಾದಿತ ಬೆಟ್ಟಗಳು, ಎಲ್ಲೆಡೆಯೂ ಮೌನ, ಗ್ರಾಮ ಜೀವನದ ಪ್ರಶಾಂತ ವಾತಾವರಣ. ಇಲ್ಲಿ ಸ್ವಾಮೀಜಿ ತಮ್ಮ ಜೀವನದ ಕೆಲವು ಅತ್ಯುಜ್ವಲ ಆಧ್ಯಾತ್ಮಿಕ ಕ್ಷಣಗಳನ್ನು ಕಳೆದರು. ಆಗ ಅವರಿಗೆ ಇಹ ಜಗತ್ತಿನ ಪರಿವೆಯೇ ಇರಲಿಲ್ಲ. ತಮ್ಮ ಶರೀರದ ಇರವನ್ನು ಮರೆತು ಅವರು ಬಹುದೂರಕ್ಕೆ ಹೋದಂತಿತ್ತು. ತಮ್ಮ ಅನುಯಾಯಿಗಳ ಪಾಲಿಗೆ ತಾವು ಗುರುವೆಂಬ ಭಾವವೂ ಅವರಲ್ಲೀಗ ಕಂಡುಬರುತ್ತಿರಲಿಲ್ಲ. ಅವರು ಕೇವಲ ಒಬ್ಬ ಪರಿವ್ರಾಜಕ ಧ್ಯಾನ ನಿರತ ಸನ್ಯಾಸಿಯಾಗಿದ್ದರು. ಕೆಲವೊಮ್ಮೆ ಅವರು ಪರ್ವತದ ದಾರಿಯಲ್ಲಿ ಏಕಾಂಗಿಯಾಗಿ ನಡೆದಾಡುತ್ತಿದ್ದರು. ಇಲ್ಲವೇ ಯಾವುದಾದರೂ ಎತ್ತರದ ಬಂಡೆಯನ್ನೇರಿ ದಿಗಂತದಾಚೆಗೆ ನೋಟವನ್ನು ನೆಟ್ಟು ಎಷ್ಟೋ ಹೊತ್ತಿನವರೆಗೆ ನಿಂತು ಬಿಡುತ್ತಿದ್ದರು. ಸನ್ಯಾಸ ಜೀವನದ ಸ್ವತಂತ್ರ ಮನೋವೃತ್ತಿ ಅವರ ಮುಖದಲ್ಲೇ ಎದ್ದು ಕಾಣುತ್ತಿತ್ತು. ಸ್ವಾಮೀಜಿಯೊಂದಿಗೆ ತಾವು ಧ್ಯಾನ ಶಾಂತಿಗಳ ಹೊಸ ಲೋಕವೊಂದನ್ನು ಪ್ರವೇಶಿಸಿದಂತೆ ಆ 3 ಸಂಗಡಿಗರಿಗೂ ಅನುಭವವಾಗುತ್ತಿತ್ತು.
ಸ್ವಾಮೀಜಿಯ ಈ ಅಪೂರ್ವ ಭಾವಾವಸ್ಥೆಯು ಅವರು ಈ ದಿನಗಳಲ್ಲಿ ಬರೆದ ಪತ್ರಗಳಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗಿದೆ. ಶ್ರೀಮತಿ ಸಾರಾಳಿಗೆ ಬರೆದ ಪತ್ರದಲ್ಲಿ ಹೇಳುತ್ತಾರೆ, ನಾನೀಗ ಸ್ವಿಟ್ಜರ್ಲ್ಯಾಂಡಿನ ಅತ್ಯಂತ ನಿರ್ಜನವಾದ ಮೂಲೆಗಳಲ್ಲಿ ಸಂಚರಿಸುತ್ತಿದ್ದೇನೆ. ಕನಿಷ್ಠ ಪಕ್ಷ ಮುಂದಿನ 2 ತಿಂಗಳಾದರೂ ಜಗತ್ತನ್ನು ಸಂಪೂರ್ಣವಾಗಿ ಮರೆತು ಧ್ಯಾನಮಗ್ನನಾಗಿರಬೇಕೆಂದುಕೊಂಡಿದ್ದೇನೆ. ಅದೇ ನನ್ನ ಪಾಲಿಗೆ ವಿಶ್ರಾಂತಿ ಎಂದು ಬರೆದರು. ಸ್ವಾಮಿ ಕೃಪಾನಂದರಿಗೆ ಅವರೊಂದು ಪತ್ರದಲ್ಲಿ ಬರೆಯುತ್ತಾರೆ, ನಿನ್ನೆ ನಾನು ಮಾಂಟೆರೋಸಾದ ಹೆಪ್ಪುಗಟ್ಟಿದ ಸರೋವರಕ್ಕೆ ಹೋಗಿದ್ದಾಗ ಅಲ್ಲಿ ನಿರಂತರ ಹಿಮದ ನಡುವೆಯೇ ಬೆಳೆಯುತ್ತಿದ್ದ ಕೆಲವು ಗಟ್ಟಿ ಪುಷ್ಪಗಳನ್ನು ಸಂಗ್ರಹಿಸಿಕೊಂಡು ಬಂದೆ. ಅವುಗಳಲ್ಲೊಂದನ್ನು ಈ ಪತ್ರದೊಂದಿಗೆ ನಿನಗೆ ಕಳಿಸಿಕೊಡುತ್ತಿದ್ದೇನೆ. ಜೀವನದ ಮಂಜು ಹಿಮಗಳೆಲ್ಲದರ ನಡುವೆ ನೀನು ಇಂತಹ ಆಧ್ಯಾತ್ಮಿಕ ಗಟ್ಟಿತನಕ್ಕೆ ಏರುವಂತಾಗಲೆಂದು ನನ್ನ ಹಾರೈಕೆ. ಬಳಿಕ ಆಗಸ್ಟ್ 8ರಂದು ಗುಡ್ವಿನ್ನನಿಗೆ ಸ್ವಾಮೀಜಿ ಬರೆಯುತ್ತಾರೆ, ಈ ಇಡೀ ಜಗತ್ತೇ ಮಕ್ಕಳಾಟ. ಧರ್ಮ ಪ್ರಚಾರ, ಬೋಧನೆಯ ಕೆಲಸಗಳೂ ಕೂಡ. ಯಾವನು ಬಯಸುವುದಿಲ್ಲವೋ, ಯಾವನು ದ್ವೇಷಿಸುವುದಿಲ್ಲವೋ ಅವನನ್ನು ಸನ್ಯಾಸಿ ಎಂದರಿ. ಮತ್ತೆ ಮತ್ತೆ ಮರುಕಳಿಸುವ ಜರಾಮರಣ ರೋಗಗಳಿಂದ ಕೂಡಿದ ಈ ಕ್ಷುದ್ರ ಪ್ರಪಂಚದ ಕೊಚ್ಚೆಗುಂಡಿಯಲ್ಲಿ ಬಯಸುವಂಥದ್ದಾದರೂ ಏನಿದೆ? ಜಗತ್ತಿನ ಜನ ಯಾವುದನ್ನು ಕರ್ಮ ಎಂದು ಕರೆಯುತ್ತಾರೆಯೋ ಅದರಲ್ಲಿ ನನ್ನ ಪಾಲಿನ ಅನುಭವವನ್ನು ಪಡೆದದ್ದಾಯಿತು ಎಂದು ನನಗನ್ನಿಸುತ್ತದೆ. ಈಗ ನನ್ನ ಕೆಲಸವೆಲ್ಲವೂ ಮುಗಿದಿದೆ. ನಾನೀಗ ಹೊರಟು ಬಿಡಲು ಚಡಪಡಿಸುತ್ತಿದ್ದೇನೆ. ಹೀಗೆ ಬರೆದರು. ಮತ್ತೆ ಆಗಸ್ಟ್ 23ರಂದು ಶ್ರೀಮತಿ ಬುಲ್ಗೆ ಬರೆಯುತ್ತಾರೆ, ನಾನೀಗ ಸಾಕಷ್ಟು ಕೆಲಸ ಮಾಡಿದ್ದಾಗಿದೆ ಎಂದು ನನಗನಿಸುತ್ತದೆ. ನಾನಿನ್ನು ನಿವೃತ್ತನಾಗುವವನಿದ್ದೇನೆ. ನಾನೀಗ ಭಾರತಕ್ಕೆ ಇನ್ನೊಬ್ಬ ವ್ಯಕ್ತಿಗಾಗಿ, ಅಂದರೆ ಸ್ವಾಮಿ ಅಭೇದಾನಂದರಿಗಾಗಿ ಹೇಳಿ ಕಳಿಸಿದ್ದೇನೆ. ನಾನು ಕೆಲಸವನ್ನು ಪ್ರಾರಂಭ ಮಾಡಿದ್ದಾಗಿದೆ. ಈಗ ಇತರರು ಅದನ್ನು ಪೂರ್ಣಗೊಳಿಸಲಿ. ನಾನೀಗ ಈ ನರಕಕ್ಕೆ, ಈ ಜಗತ್ತಿಗೆ ಎಂದೆಂದಿಗೂ ಮರಳದಿರುವಂತೆ ಹೊರಟು ಹೋಗಲು ಸಿದ್ಧನಾಗತೊಡಗಿದ್ದೇನೆ. ಈ ಜಗತ್ತಿನ ಧರ್ಮಗಳು ಮತ್ತು ವೈವಿಧ್ಯಗಳು ಇವು ಕೂಡ ನನಗೆ ಸಪ್ಪೆಯಾಗತೊಡಗಿವೆ. ನಾನಿನ್ನೆಂದಿಗೂ ಹಿಂದಿರುಗಿ ಬರದಿರುವಂತೆ ಜಗನ್ಮಾತೆ ನನ್ನನ್ನು ತನ್ನ ಬಳಿಗೆ ಸೆಳೆದುಕೊಳ್ಳಲಿ. ಒಳ್ಳೆಯದನ್ನು ಮಾಡುವುದು ಎಂಬೀ ಕೆಲಸಗಳೆಲ್ಲ ಮನಸ್ಸನ್ನು ಶುದ್ಧಿಗೊಳಿಸಲು ಮಾಡಬೇಕಾದ ಕಸರತ್ತುಗಳು ಅಷ್ಟೇ. ನಾನದನ್ನೆಲ್ಲ ಬೇಕಾದಷ್ಟು ಮಾಡಿದ್ದಾಗಿದೆ. ಈ ಪ್ರಪಂಚ ಎಂದೆಂದಿಗೂ ಪ್ರಪಂಚವಾಗಿಯೇ ಉಳಿದಿರುತ್ತದೆ. ನಾವು ಏನಾಗಿರುತ್ತೇವೆಯೋ ಅದನ್ನೇ ನಾವು ಪ್ರಪಂಚದಲ್ಲಿಯೂ ಕಾಣುತ್ತೇವೆ. ಕೆಲಸ ಮಾಡುವವರು ಯಾರು? ಯಾರ ಕೆಲಸ? ಈ ಜಗತ್ತೆನ್ನುವುದೇ ಇಲ್ಲ. ಎಲ್ಲವೂ ಭಗವಂತನೇ. ಭ್ರಮೆಗೊಳಗಾಗಿದ್ದಾಗ ನಾವದನ್ನು ಜಗತ್ತೆಂದು ಕರೆಯುತ್ತೇವೆ. ನಾನೂ ಇಲ್ಲ, ನೀನೂ ಇಲ್ಲ, ಯಾರೂ ಇಲ್ಲ. ಎಲ್ಲವೂ ಭಗವಂತನೇ, ಎಲ್ಲವೂ ಒಂದೇ. ಹೀಗೆ ಬರೆದರು ಸ್ವಾಮೀಜಿ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.